Hi everyone, welcome to Excel Commerce Platform. This is Natarajan, Assistant Professor, Department of Commerce, RPGFGC Belagi. Please subscribe to this channel and share this video to your friends and also give your valuable comments. Let us today talk about the importance of working capital. ಕನ್ನಡದಲ್ಲಿ ನಾವು ಇದನ್ನು ದುಡಿಯುವ ಬಂಡವಾಳ ಅಂತ ಕರಿತೀವಿ. ದುಡಿಯುವ ಬಂಡವಾಳ ಯಾಕೆ ಬೇಕು, ಇದರ ಪ್ರಾಮುಖ್ಯತೆ ಏನು, ಮಹತ್ವ ಏನು ಅನ್ನೋದನ್ನು ಇವತ್ತು ಅಧ್ಯಯನ ಮಾಡೋಣ. The business concerns have to maintain sufficient amount of working capital to meet daily expenses. The importance of working capital lies in the following factors. First one, smooth flow of production. To ensure smooth flow of production, the company has to maintain sufficient amount of working capital. ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಉತ್ಪಾದನೆ ನಿರಂತರವಾಗಿ ಆಗಬೇಕು ಅಂದರೆ ಉತ್ಪಾದನೆಗೆ ಬೇಕಾದಂತಹ ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕಾಗುತ್ತೆ, ಎಂಪ್ಲಾಯೀಸ್ಗೆ ಸ್ಯಾಲರೀಸ್ ಕೊಡಬೇಕಾಗುತ್ತೆ, ಸಪ್ಲೈಯರ್ಗೆ ಪೇಮೆಂಟ್ ಮಾಡಬೇಕಾಗುತ್ತೆ, ಅದೇ ರೀತಿ ರಿಪೇರ್ಸು, ಇನ್ಶೂರೆನ್ಸು, ಟ್ಯಾಕ್ಸು ಇನ್ನು ಮುಂತಾದವುಗಳಿಗೆ ಬೇಕಾದಂಥ ಹಣವನ್ನು ಕಂಪನಿ ಹೊಂದಿರಬೇಕು. ಇಲ್ಲ ಅಂದರೆ ಪ್ರೊಡಕ್ಷನ್ನು ಸ್ಟಾಪ್ ಆಗುತ್ತೆ. ದ ಸೆಕೆಂಡ್ ಫ್ಯಾಕ್ಟರ್ ಇಸ್ ದ್ಯಾಟ್ ಇಟ್ ಇನ್ಕ್ರೀಸಸ್ ಲಿಕ್ವಿಡಿಟಿ ಆ್ಯಂಡ್ ಸಾಲ್ವೆನ್ಸಿ ಪೊಸಿಷನ್. ಹಿಯರ್ ದ ಸಾಲ್ವೆನ್ಸಿ ಪೊಸಿಷನ್ ಮೀನ್ಸ್ ದ ಎಬಿಲಿಟಿ ಟು ರೀಪೇ ದ ಲೋನ್ಸ್. ಇದನ್ನು ಕನ್ನಡದಲ್ಲಿ ನಾವು ಸಾಲವನ್ನು ತೀರಿಸುವ ಸಾಮರ್ಥ್ಯ ಅಂತ ಕರಿತೀವಿ. ಹಾಗೆಯೇ ಲಿಕ್ವಿಡಿಟಿ ಮೀನ್ಸ್ ಇಟ್ಸ್ ಆನ್ ಎಬಿಲಿಟಿ ಟು ಕನ್ವರ್ಟ್ ಅಸೆಟ್ಸ್ ಇಂಟು ಕ್ಯಾಶ್ ವಿತೌಟ್ ಎನಿ ಲಾಸ್ ಆ್ಯಂಡ್ ಟೈಮ್. ಇದನ್ನು ಕನ್ನಡದಲ್ಲಿ ನಾವು ದ್ರವ್ಯತಾ ಸ್ಥಿತಿ ಅಂತ ಕರಿತಾ ಹೋಗ್ತೀವಿ. ಒಂದು ಕಂಪನಿಗೆ ವರ್ಕಿಂಗ್ ಕ್ಯಾಪಿಟಲು ಸಾಕಷ್ಟು ಪ್ರಮಾಣದಲ್ಲಿ ಇದ್ದರೆ ಕಂಪನಿಯ ಸಾಲವನ್ನು ತೀರ್ತಕ್ಕಂಥ ಸಾಮರ್ಥ್ಯ ಮತ್ತು ದ್ರವ್ಯತಾ ಸ್ಥಿತಿ ಹೆಚ್ಚಾಗುತ್ತೆ. ನೆಕ್ಸ್ಟ್ ಈಸ್ ದಟ್ if the company has sufficient amount of working capital, then company can pay all kinds of expenses such as salaries, interest payable and repairs, insurance and other regular expenses without any problem. Next is efficient use of fixed assets. The company can make optimum utilization of fixed assets only if it is having correct amount of working capital. Otherwise, fixed assets become idle. For example, ಈಗ ನೀವು ಒಂದು ಕಾರ್ ಕೊಂಡ್ಕೊಂಡಿದ್ದೀರಿ ಅಂತ ತಿಳ್ಕೊಳ್ಳಿ. ಕಾರನ್ನ ಬಳಸಬೇಕು ಅಂದರೆ ನೀವು ಪೆಟ್ರೋಲ್ನ ಬೈ ಮಾಡಬೇಕಾಗುತ್ತೆ. ಒಂದು ವೇಳೆ ಪೆಟ್ರೋಲ್ ಕೊಂಡ್ಕೊಳೋದಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಅಂದರೆ ಕಾರನ್ನ ಬಳಸೋದಕ್ಕೆ ಆಗಲ್ಲ. ಹಾಗಾಗಿ ಫಿಕ್ಸ್ಡ್ ಅಸೆಟ್ಸ್ನ ಸಮರ್ಪಕವಾಗಿ ಬಳಸಬೇಕು ಅಂದರೆ ಸರಿಯಾದ ಪ್ರಮಾಣದಲ್ಲಿ ವರ್ಕಿಂಗ್ ಕ್ಯಾಪಿಟಲು ಇರಲೇಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಮೀಟಿಂಗ್ ಆಫ್ ಕಾಂಟಿಂಜೆನ್ಸೀಸ್. ವ್ಯಾಪಾರದಲ್ಲಿ ಯಾವಾಗ ಏನಾಗುತ್ತೆ ಅಂತೇಳಿ ನಿರೀಕ್ಷಣೆ ಮಾಡೋದಕ್ಕೆ ಆಗಲ್ಲ. ಇಂತಹ ಅನಿಶ್ಚಿತತೆಗಳನ್ನ ಎದುರಿಸೋದಕ್ಕೆ ನಮಗೆ ಒಂದಷ್ಟು ಹಣ ಬೇಕಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ದೇಶದಲ್ಲೆಲ್ಲ ಕೊರೋನಾ ವೈರಸ್ ಬಂದಿದೆ, ವ್ಯಾಪಾರ ಸ್ಥಗಿತಗೊಂಡಿದೆ. ಆದರೂ ಕೂಡ ಗೌರ್ಮೆಂಟ್ನವರು ಕಂಪ್ನಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ನೀವು ಎಂಪ್ಲಾಯೀಸ್ಗೆ ಸ್ಯಾಲ್ರೀಸ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸ್ಯಾಲ್ರೀಸ್ ಕೊಡೋದಕ್ಕಾದರೂ ಕೂಡ ಹಣ ಬೇಕಾಗುತ್ತೆ. ಹಾಗಾಗಿ ಟು ಮೀಟ್ ದ ಕಾಂಟಿಂಜೆನ್ಸೀಸ್ ಕಂಪ್ನಿ ನೀಡ್ ವರ್ಕಿಂಗ್ ಕ್ಯಾಪಿಟಲ್. ನೆಕ್ಸ್ಟ್ ಈಸ್ ಟೈಮ್ಲಿ ಪೇಮೆಂಟ್ ಆಫ್ ಡಿವಿಡೆಂಡ್. ಕಂಪ್ನಿಯಲ್ಲಿ ಯಾವಾಗಲೂ ಸಾಕಷ್ಟು ಪ್ರಮಾಣದಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಇದ್ದಾಗ ಮಾತ್ರ ನಾವು ಇನ್ ಟೈಮ್ನಲ್ಲಿ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಕೂಡ ಪೇಮೆಂಟ್ ಮಾಡ್ಬೋದು. ದ ಅಡಿಕ್ವೇಟ್ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಕ್ಯಾನ್ ಎನ್ಶ್ಯೂರ್ ರೆಗ್ಯುಲರ್ ಪೇಮೆಂಟ್ ಆಫ್ ಡಿವಿಡೆಂಡ್ ಟು ಶೇರ್ ಹೋಲ್ಡರ್ಸ್. ದ ನೆಕ್ಸ್ಟ್ ಪಾಯಿಂಟ್ ಈಸ್ ಅಡ್ವಾಂಟೇಜ್ ಆಫ್ ಕ್ಯಾಶ್ ಡಿಸ್ಕೌಂಟ್. ಸಾಮಾನ್ಯವಾಗಿ ವ್ಯಾಪಾರದಲ್ಲಿ ಯಾರು ಪ್ರಾಮಾಣಿಕವಾಗಿ ಎಲ್ಲ ರೀತಿಯ ಬಾಕಿಗಳನ್ನು ನಿಗದಿತ ಸಮಯದೊಳಗೆ ಪಾವತಿ ಮಾಡ್ತಾರೋ ಅಂಥವರಿಗೆ ನಗದು ಪಾವತಿಯಲ್ಲಿ ರಿಯಾಯಿತಿ ಸಿಗ್ತಾ ಹೋಗುತ್ತೆ. ದಿಸ್ ಫೆಸಿಲಿಟಿ ಈಸ್ ಅವೈಲಬಲ್ ಟು ದೋಸ್ ಕಂಪ್ನೀಸ್ ವಿಚ್ ಆರ್ ಮೇಕಿಂಗ್ ಪ್ರಾಂಪ್ಟ್ ಪೇಮೆಂಟ್ಸ್. ದ ನೆಕ್ಸ್ಟ್ ಫ್ಯಾಕ್ಟರ್ increases of
ಗುಡ್ವಿಲ್ ಆಫ್ ಎ ಕಂಪನಿ. ಸೊ ಕಂಪನಿನಲ್ಲಿ ಅತ್ಯುತ್ತಮ ರೀತಿಯಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ನಿರ್ವಹಣೆ ಆಗ್ತಾ ಇದ್ದರೆ ಆ ಕಂಪನಿಯ ರೆಪ್ಯುಟೇಷನ್ನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. The important components or composition of working capital. There are two important components. They are first one current assets, second one current liabilities. Let us talk about current assets. Current assets means that those assets which are likely to be converted into cash within a year. ಅಂದರೆ ಯಾವೆಲ್ಲ ಅಸೆಟ್ಗಳನ್ನ ನಾವು ಒಂದು ವರ್ಷದ ಅವಧಿಯೊಳಗೆ ಕ್ಯಾಶ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಸಾಧ್ಯ ಇರುತ್ತೋ ಅಂಥ ಆಸ್ತಿಗಳನ್ನ ನಾವು ಕರೆಂಟ್ ಅಸೆಟ್ಸ್ ಅಂತೇಳಿ ಕರಿತೀವಿ. ಫಾಲೋಯಿಂಗ್ ಆರ್ ದ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಆಫ್ ಕರೆಂಟ್ ಅಸೆಟ್ಸ್. ಫಸ್ಟ್ ಒನ್, ಇನ್ವೆಂಟ್ರೀಸ್ ಲೈಕ್ raw materials, work in progress, stores and spare parts, finished goods. ಸಮಟೈಮ್ಸ್ ಇದನ್ನು ನಾವು ಸ್ಟಾಕ್ ಅಂತ ಕರಿತಾ ಇರ್ತೀವಿ. ಎರಡನೇದು sundry debtors, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆರ್ ಟೆಂಪರರಿ ಇನ್ವೆಸ್ಟ್ಮೆಂಟ್, ಮಾರ್ಕೆಟಬಲ್ ಸೆಕ್ಯೂರಿಟೀಸ್, ಶಾರ್ಟ್ ಟರ್ಮ್ ಲೋನ್ಸ್, ಅಡ್ವಾನ್ಸಸ್, ಬಿಲ್ಸ್ ರಿಸೀವಬಲ್ ಆರ್ ಅಕೌಂಟ್ ರಿಸೀವಬಲ್, prepaid expenses. Keep in mind it is prepaid expense is a current asset, accrued income, cash in hand and bank balances. Let us speak about current liabilities. Current liabilities means those liabilities repayable within the same period, that means within a year. ಯಾವೆಲ್ಲ ಪೇಮೆಂಟ್ಗಳನ್ನ ಒಂದು ವರ್ಷದ ಅವಧಿಯೊಳಗಡೆ ಮಾಡಬೇಕಾಗುತ್ತೋ ಅವನ್ನ ನಾವು ಕರೆಂಟ್ ಲೈಬಿಲಿಟೀಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, sundry creditors, bills payable, outstanding expenses, short-term loans, advances and deposits, provision for tax, proposed dividend, bank overdraft. Finally, it is important to know the various components of current assets and current liabilities to study about the working capital management. We will come up with the further videos. Thank you for watching.